ದೇವರ ವಾಕ್ಯದ ಶತ್ರು ಯಾರು ಕೇಳಿದರೆ ಸೈತಾನ. ದೇವರ ವಾಕ್ಯದ ಶತ್ರು ಯಾರು ಕೇಳಿದರೆ ಸೈತಾನ. ಆಯಿತಾ? ಈ ಸೈತಾನನ ಒಂದು ಉದ್ದೇಶ ಏನು ಕೇಳಿದರೆ, ಅವನ ಮೂಲ ಉದ್ದೇಶ ಯಾರೂ ಕೂಡ ದೇವರ ವಾಕ್ಯವನ್ನು ಕೇಳಬಾರ್ದು. ಒಂದು ವೇಳೆ ಅಪ್ಪಿತಪ್ಪಿ ಎಲ್ಲಾದರೂ ನೀವು ಕೇಳಿಬಿಟ್ರೆ ಅರ್ಥ ಮಾಡ್ಕೋಬಾರ್ದು. ಏನಾದರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಟ್ಟರೆ ಅದನ್ನು ಅನುಸರಿಸಲೂಬಾರ್ದು. ಎಲ್ಲ ಹಂತದಲ್ಲೂ ಅವನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಯಾಕೆ ಅಂದರೆ ಸೈತಾನನಿಗೆ ಗೊತ್ತು, ದೇವರ ವಾಕ್ಯವನ್ನು ಆಲಿಸಿ ಅರ್ಥ ಮಾಡಿಕೊಂಡು ಅನುಸರಿಸುವವರು ಸ್ವರ್ಗ ರಾಜ್ಯವನ್ನು ಪ್ರವೇಶಿಸ್ತಾರೆ, ನಿತ್ಯ ಜೀವವನ್ನು ಅವರು ಸ್ವಂತವಾಗಿಸ್ಕೊಳ್ತಾರೆ ಅನ್ನೋದು ಸೈತಾನನಿಗೆ ಗೊತ್ತಿದೆ. ಆದ್ದರಿಂದ ಅವನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾನೆ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಆಗದೇ ಇರೋ ಥರ, ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರೋ ಥರ, ದೇವರ ವಾಕ್ಯವನ್ನು ಅನುಸರಣೆ ಮಾಡಲಿಕ್ಕೆ ಆಗದೇ ಇರುವ ಹಾಗೆ ಅನೇಕ ರೀತಿಯಲ್ಲಿ ಅವನು ಪ್ರಯತ್ನ ಪಡ್ತಾನೆ. ನಾವು ದೇವರ ವಾಕ್ಯದ ಮುಖಾಂತರವಾಗಿ ನೋಡೋಣ. ಲೂಕನು ಬರೆದ ಶುಭ ಸಂದೇಶ, ಗಾಸ್ಪೆಲ್ ಆಫ್ ಲೂಕ್ ಚಾಪ್ಟರ್ 8 ವರ್ಸ್ 12, 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿದವರು, ಆದರೆ ಅವರು ವಿಶ್ವಾಸಿಸಿ ಜೀವೋದ್ಧಾರವನ್ನು ಪಡೆಯದಂತೆ ಪಿಶಾಚಿ ಬಂದು ಆ ವಾಕ್ಯವನ್ನು ಅವರ ಹೃದಯದಿಂದ ಕೂಡಲೇ ತೆಗೆದು ಬಿಡುತ್ತದೆ. ಯಾಕೆ ಪಿಶಾಚಿ ದೇವರ ವಾಕ್ಯವನ್ನು ಮನುಷ್ಯನ ಹೃದಯದಿಂದ ತೆಗೆದು ಹಾಕುತ್ತೆ ಅಂದರೆ, ಪಿಶಾಚಿ ಗೊತ್ತು, ಆ ವಾಕ್ಯ ಎಂಬಂಥ ಬೀಜ ಒಬ್ಬ ಮನುಷ್ಯನ ಹೃದಯದ ಒಳಗಡೆ ಇದ್ದರೆ ಆ ಮನುಷ್ಯ ವಿಶ್ವಾಸಿಸಿ ರಕ್ಷಣೆ ಹೊಂದ್ತಾನೆ. ಸೊ ದಟ್ ದೇ ಮೇ ನಾಟ್ ಬಿಲೀವ್ ಆ್ಯಂಡ್ ಬಿ ಸೇವ್ಡ್. ಅವರು ವಿಶ್ವಾಸಿಸಬಾರ್ದು, ರಕ್ಷಣೆ ಹೊಂದಬಾರ್ದು. ಆ ಕಾರಣಕ್ಕೋಸ್ಕರ ಸೈತಾನ ಏನು ಮಾಡ್ತಾನೆ ಅಂದರೆ, ಬಿತ್ತಿದ ಬೀಜ ಎಷ್ಟು ಬೇಗ ತೆಗೆದು ಹಾಕಲಿಕ್ಕಾಗುತ್ತೋ ಅಷ್ಟು ಬೇಗ ಅದನ್ನು ತೆಗೆದು ಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ನಮಗೆಲ್ಲರಿಗೂ ಕೂಡ ಪ್ರತಿದಿನ ದೇವರ ವಾಕ್ಯ ಸಿಗ್ತಾನೆ ಇರುತ್ತೆ. ಎವ್ರಿ ಡೇ ದೇವರ ವಾಕ್ಯಗಳು ನಮಗೆ ಉಚಿತವಾಗಿ ದೇವರು ನಮಗೆ ಕೊಡ್ತಾನೇ ಇದ್ದಾರೆ. ಅದೊಂದು ದೇವರ ಕೃಪೆ ಮಾತ್ರ. ಆದರೆ ಎಷ್ಟು ಜನ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ? ಎಷ್ಟು ಜನ ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಿಜವಾಗಲೂ ಅನುಸರಣೆ ಮಾಡ್ತಾಯಿದ್ದೀವಿ? ನಮಗೆ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ದೇವರ ವಾಕ್ಯ ಒಂದು ಗುಡ್ ಥಾಟ್ ಥರ ಆಗಿದೆ. ಒಂದು ಇಟ್ಸ್ ಎ ಗುಡ್ ಥಾಟ್, ಒಂದು ಒಳ್ಳೆಯ ಸಂದೇಶ ಅಷ್ಟೇ. ಗುಡ್ ಇನ್ಫಾರ್ಮೇಷನ್, ಇಟ್ಸ್ ಎ ನ್ಯೂ ಥಾಟ್. ಅದರಿಂದ ನಮಗೇನು ಅನಿಸುತ್ತೆ ಗೊತ್ತಾ, ಇವತ್ತು ಒಂದು ವಿಷಯ ಕೇಳಿಸ್ಕೊಳ್ತೀವಿ, ನಾಳೆ ಇನ್ನು ಹೊಸದು ಏನು ವಿಷಯ ಸಿಗುತ್ತೆ, ನಾಡಿದ್ದು ಇನ್ನೇನು ಹೊಸದಾಗಿರುತ್ತೆ. ಆ ರೀತಿ ನಾವು ಈ ರೀತಿ ಕೇಳಿಸ್ಕೊಳ್ತಾ ಹೋಗೋದ್ರಲ್ಲಿ ಒಂದು ಇಂಟ್ರೆಸ್ಟೆಡ್ ಆಗಿದೆ ಎವ್ರಿ ಡೇ. ಆದರೆ ಥಿಂಕ್ ಮಾಡಿ ನೋಡೋಣ, ನಾವು ಕೇಳಿಸ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೌ ಮಚ್ ಎಫರ್ಟ್ ವಿ ಆರ್ ಪುಟ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್ ವಿ ಹರ್ಡ್ ಆರ್ ದ ಮೆಸೇಜ್ ವಿ ಹರ್ಡ್. ನಾವು ಕೇಳಿಸ್ಕೊಂಡಂಥ ಆ ಒಂದು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಅದು ನನಗೆ ಮನವರಿಕೆ ಆಗಬೇಕು. ಐ ಶುಡ್ ಬಿ ಕನ್ವಿನ್ಸ್ಡ್ ಆಫ್ ಇಟ್. ಅದು ನನಗೊಂದು ಕನ್ವಿಕ್ಷನ್ ಆಗಿ ಬರಲಿಕ್ಕೆ, ನನ್ನೊಳಗಡೆ ಅದು ಮನವರಿಕೆ ಆಗಲಿಕ್ಕೆ ನಾನು ಏನಾದರೂ ಅದಕ್ಕೆ ಎಫರ್ಟ್ ಹಾಕ್ತಾಯಿದ್ದೀನಾ, ಆ ಏರಿಯಾದಲ್ಲಿ ಏನಾದರೂ ವರ್ಕೌಟ್ ಮಾಡ್ತಾಯಿದ್ದೀನಾ, ಒಂದು. ಎರಡನೇದಾಗಿ ಮನವರಿಕೆ ಆಯಿತು ಆದಮೇಲೆ ಅದನ್ನು ಅನುಸರಣೆ ಮಾಡಲಿಕ್ಕೆ ನಾವೇನಾದರೂ ಪ್ರಯತ್ನ ಪಡ್ತಾಯಿದ್ದೀವಾ? ಎಷ್ಟು ಮಟ್ಟಿಗೆ ನಾವು ಆ ಒಂದು ಏರಿಯಾದಲ್ಲಿ ನಿಜವಾಗಲೂ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ? ಕೇಳಿಸ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅದರಲ್ಲಿ ಒಂದು ರೀತಿ ಸುಖ ಇದೆ. ಕೆಟ್ಟ ಸುಖ ಅಲ್ಲ, ಒಳ್ಳೆಯ ಸುಖನೇ. ಆದರೆ ವಾಕ್ಯ ಏನು ಹೇಳುತ್ತೆ ನೋಡೋಣ.
ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ 1 ಜೇಮ್ಸ್ ಚಾಪ್ಟರ್ 1 ವರ್ಸ್ 22. ನಮಗೆಲ್ರಿಗೂ ಗೊತ್ತು, ಆದರೂ ಕೂಡ ನಾವು ಏನು ಮಾಡೋದು, ಅಲ್ಲೇ ಇದ್ದೀವಿ. ದೇವರ 21ರಿಂದ ಓದೋಣ, ಚೆನ್ನಾಗಿದೆ. ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ, ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ನೋಡಿ, ಲೂಕ್ 8:12 ಜೇಮ್ಸ್ 1:21 ಸೇಮ್ ಹೇಳ್ತಾ ಇದ್ದಾರೆ. ಏನು ದೇವರ ವಾಕ್ಯ ಶುಭ ಸಂದೇಶವನ್ನು ನಾವು ಆಲಿಸ್ತಾ ಇದ್ದೀವೋ ಅದು ನಮ್ಮಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಅದು ನಮ್ಮಲ್ಲಿ ಫೇತ್ ಪ್ರೊಡ್ಯೂಸ್ ಮಾಡುತ್ತೆ, ಆ ವಿಶ್ವಾಸ ಉಂಟು ಮಾಡುತ್ತೆ. ಆ ವಿಶ್ವಾಸದಿಂದ ನಾವೇನು ಮಾಡ್ತೀವಿ, ಜೀವೋದ್ಧಾರ ಪಡಿತೀವಿ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸಾಲ್ವೇಷನ್. ನಿನ್ನೆ ನಾವು ಕೇಳಿಸ್ಕೊಂಡ್ವಿ, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ರಿಡೆಂಪ್ಷನ್, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸಾಲ್ವೇಷನ್. ಯೇಸು ಆಗಿದ್ದಾರೆ ನಮ್ಮ ರಕ್ಷಣೆ, ಯೇಸು ಆಗಿದ್ದಾರೆ ನಮ್ಮ ವಿಮೋಚನೆ. ಈಗ ಯೇಸು ಆಗಿರ್ತಕ್ಕಂಥ ಆ ರಕ್ಷಣೆ, ಆ ವಿಮೋಚನೆ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗೋದು ಬೈ ಫೇತ್, ವಿಶ್ವಾಸದ ಮುಖಾಂತರ. ಫೇತ್ ಅನ್ನೋದು ಒಂದು ಇಮ್ಯಾಜಿನೇಷನ್ ಅಲ್ಲ, ಇಟ್ಸ್ ನಾಟ್ ಎ ಕೈಂಡ್ ಆಫ್ ಮೈಂಡ್ ಗೇಮ್ ಅಂತ ಹೇಳ್ತೀವಲ್ಲ, ಅದಲ್ಲ. ಇಟ್ಸ್ ನಾಟ್ ಎ ಮೆಂಟಲ್ ಆ್ಯಟಿಟ್ಯೂಡ್. ವಿಶ್ವಾಸ ಅನ್ನೋದು ಇಟ್ಸ್ ವೆರಿ ರಿಯಲ್. ಕಣ್ಣಿಗೆ ಕಾಣದೇ ಇರೋದು ನಿಶ್ಚಯವಾದ ಎಂಬ ದೃಢವಾದ ನಿಲುವು. ಯಾವ ರೀತಿ ನಾವು ಈಗ ಮನುಷ್ಯರನ್ನ, ನನಗೆ ನೀವು ಕಾಣ್ತಾ ಇದ್ದೀರೋ, ನಿಮಗೆ ನಾನು ಕಾಣಿಸ್ತಾ ಇದ್ದೀನೋ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಫೇತ್ ಸ್ಟ್ರಾಂಗ್ ಆದಾಗ ನಮಗೆ ಜೀಸಸ್ ಕಾಣ್ತಾರೆ, ದೇವರು ಕಾಣ್ತಾರೆ. ಮೋಶೆ ವಿಷಯದಲ್ಲಿ ಹೇಳ್ತಾರಲ್ವಾ, ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನ ಕಣ್ಣಿಗೆ ಕಾಣುತ್ತಿರುವನೋ ಎಂಬಂತೆ ಅವನು ಮುಂದಕ್ಕೆ ಹೋದನಂತೆ. ನಮ್ಗೆ ಆ ರೀತಿ ಮುಂದಕ್ಕೆ ಹೋಗ್ಲಿಕ್ಕೆ ಯಾಕೆ ಆಗ್ತಾಯಿಲ್ಲ ಅಂದರೆ ವಿ ಡೋಂಟ್ ಹ್ಯಾವ್ ದಟ್ ಫೇತ್, ಅಥವಾ ಫೇತ್ ಇಲ್ಲ. ನಮ್ಮ ಫೇತ್ ಒಂದು ರೀತಿ ತುಂಬ ಶಾಲೋ ಫೇತ್. ಯಾಕೆ ಆ ಫೇತ್ ನಮ್ಮಲ್ಲಿ ಪ್ರೊಡ್ಯೂಸ್ ಆಗ್ತಾಯಿಲ್ಲ? ವೈ? ಯಾಕೆ ಅಂದರೆ ಈ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ನೆಲೆಗೊಳಿಸ್ತಾ ಇಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈಸಿಯಾಗಿ ಪಿಶಾಚಿಗೆ ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬಿಟ್ಕೊಡ್ತಾ ಇದ್ದೀವಿ. ಅದು ಹೋಗ್ಬಿಟ್ರೆ ಏನು ಉಳಿಯುತ್ತೆ ನಮ್ಮ ಮೈಂಡಲ್ಲಿ ಗೊತ್ತಾ? ನಾವು ಕೇಳಿಸ್ಕೊಂಡಿದ್ದು ಇನ್ಫಾರ್ಮೇಷನ್ ಮಾತ್ರ ಉಳಿಯುತ್ತೆ, ಆ ವರ್ಡ್ ಉಳಿಯಲ್ಲ. ವರ್ಡ್ ಇಲ್ಲ ಅಂದರೆ ಫೇತ್ ಪ್ರೊಡ್ಯೂಸ್ ಆಗಲ್ಲ. ಈಗ ಫೇತ್ ಮುಖಾಂತರನೇ ನಮ್ಗೆ ಆ ರಕ್ಷಣೆ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸಾಲ್ವೇಷನ್. ಆ ರಕ್ಷಣೆ ಎಷ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅಷ್ಟು ನಾವೇನಾಗ್ತೀವಿ, ವಿ ವಿಲ್ ಬಿ ಏಬಲ್ ಟು ಒಬೇ. ನಮಗೆ ಅನುಸರಣೆ ಮಾಡಲಿಕ್ಕೆ ಈಸಿ ಆಗುತ್ತೆ. ರಕ್ಷಣೆ ಅನುಭವ ಇಲ್ಲದೆ ದೇವರ ವಾಕ್ಯವನ್ನು ಅನುಸರಿಸಲಿಕ್ಕೆ ಆಗೋದಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಆಫ್ ರಿಡೆಂಪ್ಷನ್, ಆ ವಿಮೋಚನೆ ಅನುಭವ ಸಿಕ್ಕಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಒಬೇ ದ ವರ್ಡ್ ಆಫ್ ಗಾಡ್. ಆದರೆ ಇವತ್ತು ಜೀಸಸ್ ಅನ್ನೋದೊಂದು ಇಮ್ಯಾಜಿನೇಷನ್ ಆಗಿದೆ. ಜೀಸಸ್ ಈಸ್ ಓನ್ಲಿ ಆನ್ ಇಮ್ಯಾಜಿನೇಷನ್ ಆ್ಯಂಡ್ ಆ್ಯನ್ ಇಮೋಷನಲ್ ಫೀಲಿಂಗ್. ಒಂದು ಭಾವನೆ ಮತ್ತು ಒಂದು ಥಾಟ್ ಆಗಿದೆ ಜೀಸಸ್. ಫಾರ್ ಸಮ್ ಪೀಪಲ್ ಜೀಸಸ್ ಈಸ್ ಅನ್ ಐಡಿಯಾಲಜಿ, ಒಂದು ಐಡಿಯಾ, ಒಂದು ಐಡಿಯಾಲಜಿ, ಒಂದು ಥಾಟ್. ಯೇಸು ದೇವರು ಮನುಷ್ಯನಾಗಿ ಬಂದರು, ಈ ರೀತಿ ಜೀವಿಸಿದರು, ಸತ್ತರು, ಪುನರುತ್ಥಾನರಾದರು, ಮತ್ತೆ ಬರ್ತಾರೆ. ಸೊ ವಿ ನೋ ದ್ಯಾಟ್ ಕಾನ್ಸೆಪ್ಟ್, ನಮಗೆಲ್ರಿಗೂ ಗೊತ್ತು. ಆದರೆ ದೇವರ ವಾಕ್ಯ ನಿಜವಾಗ್ಲೂ ನಮ್ಮಲ್ಲಿ ಈ ಫೇತ್ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿವರೆಗೂ ನಾವೇನು ಮಾಡಬೇಕು? ತಾಳ್ಮೆಯಿಂದ ಆ ದೇವರ ವಾಕ್ಯವನ್ನು ಪ್ರೊಟೆಕ್ಟ್ ಮಾಡಬೇಕು. ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರೋ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ, ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ಯಾಕೆ ಅದು ನಮ್ಮಲ್ಲಿ ಫೇತ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅನ್ನೋದಕ್ಕೆ ವಾಕ್ಯ 20 ಹೇಳುತ್ತೆ, ಮಾನವನ ಕೋಪ ದೇವರ ನೀತಿಗೆ ಧಕ್ಕೆ. ಫಾರ್ ಯುವರ್ ಆ್ಯಂಗರ್ ಡಸ್ ನಾಟ್ ಪ್ರೊಡ್ಯೂಸ್ ಗಾಡ್ಸ್ ರೈಚಸ್ನೆಸ್. ನೀನು ಸುಮ್ಮನೆ ಕೋಪ ಮಾಡ್ಕೊಳ್ಳೋದ್ರಿಂದ, ಬೇಜಾರು ಮಾಡ್ಕೊಳ್ಳೋದ್ರಿಂದ ಅದು ನಿಮ್ಮ ಜೀವಿತದಲ್ಲಿ ದೇವರ ನೀತಿಯನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಯುವರ್ ಆ್ಯಂಗರ್ ಈಸ್ ಅಗೇನ್ಸ್ಟ್ ಗಾಡ್ಸ್ ರೈಚಸ್ನೆಸ್.
ದೇವರ ನೀತಿ ಅಥವಾ ವಿಶ್ವಾಸದ ಮುಖಾಂತರ ಸಿಗ್ತಕ್ಕಂಥ ರಕ್ಷಣೆಯ ಅನುಭವ ನಮ್ಮಲ್ಲಿ ಉಂಟಾಗಬೇಕಾದ್ರೆ ನಮ್ಮ ಹಾರ್ಟ್ ಕಂಡೀಷನ್ ಸರಿ ಇರಬೇಕು. ನಮ್ಮಲ್ಲಿ ಕೋಪ ಇರುವಾಗ ಅದು ಬರೋದಿಲ್ಲ. ಒಂದು ನೆಕ್ಸ್ಟ್ ಏನು ಹೇಳ್ತಾರೆ, ಆ ವಾಕ್ಯ ಮುಂದುವರೆದು ಹೇಳುತ್ತೆ, ಆದುದರಿಂದ ನಿಮ್ಮಲ್ಲಿರುವ ಎಲ್ಲ ನೀಚತನವನ್ನು ಮತ್ತು ಬೆಳೆಯುತ್ತಿರುವ ದುಷ್ಟತನವನ್ನು ಕಿತ್ತೊಗೆಯಿರಿ. ದೇರ್ ಫೋರ್ ರಿಡ್ ಯುವರ್ ಸೆಲ್ಸ್ ಆಫ್ ಆಲ್ ಸಾರ್ಡಿಡ್ನೆಸ್ ಆ್ಯಂಡ್ ರ್ಯಾಂಕ್ ಗ್ರೋತ್ ಆಫ್ ವಿಕೆಡ್ನೆಸ್. ಇದು ಬೆಳೆಯುತ್ತೆ. ಈ ವಿಕೆಡ್ನೆಸ್ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗೆ ನಮ್ಮೊಳಗಡೆ ಬೆಳೆಯುತ್ತೆ. ಆ ಬೆಳೆಯುತ್ತಿರೋದನ್ನು ಕಿತ್ತಾಕಬೇಕು ಮತ್ತು ಎಲ್ಲ ರೀತಿಯ ಸಾರ್ಡಿಡ್ನೆಸ್ ಅಂದರೆ ನೀಚತನ, ಒಂದು ರೀತಿ ಹೊಲಸು ಅಂತೀವಲ್ಲ, ನೀಚ. ಆ ನೀಚತನ ನಮ್ಮಲ್ಲಿ ಬೆಳೀತಾ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ. ಅದನ್ನು ಕಿತ್ತಾಕಬೇಕು. ಇಲ್ಲದಿದ್ರೆ ಏನಾಗುತ್ತೆ, ದೇವರ ವಾಕ್ಯ ನಮ್ಮಲ್ಲಿ ಏನನ್ನೂ ಪ್ರೊಡ್ಯೂಸ್ ಮಾಡೋದಿಲ್ಲ. ಕಾಲ್ದಾರಿಯಲ್ಲಿ ಬಿದ್ದ ಬೀಜದ ಹಾಗೆ ಇರ್ತದೆ. ಎವ್ರಿ ಡೇ ನಾವು ವಾಕ್ಯ ಕೇಳಿಸ್ಕೊಳ್ತಾ ಇರ್ತೀವಿ, ನಮ್ಮ ಹೃದಯ ಕಾಲ್ದಾರಿ ಥರ ನಾವು ಇಟ್ಕೊಂಡ್ರೆ ಕಾಗೆ ಬಂದು ಈಸಿಯಾಗಿ ಅದನ್ನು ಎತ್ಕೊಂಡು ಹೋಗುತ್ತೆ. ತುಂಬ ಈಸಿಯಾಗಿ. 22ನೇ ವಾಕ್ಯ, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ, ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಬಟ್ ಬಿ ಡೂವರ್ಸ್ ಆಫ್ ದ ವರ್ಡ್ ಆ್ಯಂಡ್ ನಾಟ್ ಮಿಯರ್ಲಿ ಹಿಯರರ್ಸ್ ಹೂ ಡಿಸೀವ್ ದೆಮ್ಸೆಲ್ಸ್. ಡಿಸೆಪ್ಷನ್. ಹಾಗಾದರೆ ಎವ್ರಿ ಡೇ ದೇವರ ವಾಕ್ಯ ಕೇಳಿ ಅನುಸರಣೆ ಮಾಡದೇ ಇದ್ದರೆ ಇಟ್ಸ್ ಎ ಡಿಸೆಪ್ಷನ್. ನಾವು ಹೇಳ್ತೀವಿ ಇಟ್ಸ್ ಎ ಬ್ಲೆಸ್ಸಿಂಗ್ ಅಂತ, ಬೈಬಲ್ ಹೇಳುತ್ತೆ ಇಟ್ ಇಸ್ ಡಿಸೆಪ್ಷನ್. ಪ್ರತಿದಿನ ನಮಗೆ ದೇವ್ರ ವಾಕ್ಯ ಸಿಗ್ತಾ ಇದೆಯಪ್ಪ, ಒಂದು ದೊಡ್ಡ ಬ್ಲೆಸ್ಸಿಂಗ್. ಬೈಬಲ್ ಹೇಳುತ್ತೆ ಇಟ್ ಇಸ್ ಎ ಡಿಸೆಪ್ಷನ್. ಇಫ್ ಯು ಡೋಂಟ್ ಒಬೇ, ಎವ್ರಿ ಡೇ ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ಒಬೇ, ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಡಿಸೀವ್ಡ್, ಯು ಆರ್ ಅಂಡರ್ ಡಿಸೆಪ್ಷನ್. ಸೇಟನ್ ಇಸ್ ದ ಡಿಸೀವರ್. ಪಿಶಾಚಿ ಏನು ಮಾಡ್ತಾನೆ, ಅವನು ವಂಚಕ, ಅವನು ವಂಚಿಸ್ತಾನೆ, ಅವನ ಕೆಲಸನೇ ವಂಚನೆ ಮಾಡೋದು. ಯಾವ ವಿಷಯದಲ್ಲಿ? ಇನ್ ದ ಮ್ಯಾಟರ್ ಆಫ್ ಯುವರ್ ಸಾಲ್ವೇಷನ್. ಯಾಕೆ ಸೈತಾನ ದೇವರ ವಾಕ್ಯವನ್ನು ವಿರೋಧಿಸ್ತಾನೆ ಅಂದರೆ, ಸೇಟನ್ ನೋಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಬಿಲೀವ್ ದ ವರ್ಡ್ ಆಫ್ ಗಾಡ್, ದ ಮೆಸೇಜ್, ಯು ವಿಲ್ ಗೆಟ್ ವಾಟ್? ಸಾಲ್ವೇಷನ್, ವಿಲ್ ಬಿ ಸೇವ್ಡ್. ದೇವರ ವಾಕ್ಯ ಕೇಳಿಸ್ಕೊಂಡು ಗ್ರಹಿಸ್ಕೊಂಡು ಅನುಸರಣೆ ಮಾಡಿದಾಗ ಅದರಿಂದ ಬರೋ ಪ್ರತಿಫಲ ಏನು ಕೇಳಿದರೆ ರಕ್ಷಣೆ, ಸಾಲ್ವೇಷನ್. ಆದರೆ ಇವತ್ತು ಎಷ್ಟೋ ಜನ ದೇವರ ವಾಕ್ಯ ಕೇಳಿಸ್ಕೊಂಡು ಕೂಡ ಡಿಸೀವ್ ಆಗಿ ಬದುಕ್ತಾ ಇದ್ದಾರೆ, ರಕ್ಷಣೆ ಇಲ್ಲದೆ. ಅದೊಂದು ಮಹಾವಂಚನೆ. ದೇವರ ವಾಕ್ಯ ಕೇಳಿಸ್ಕೊಳ್ದೇ ಸೈತಾನನ ವಂಚನೆಯಲ್ಲಿ ಅನೇಕರಿದ್ದಾರೆ. ಅವ್ರು ಬೇರೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರು ಒಂದು ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ. ಬೇಕಾದರೆ ತಗೋಬೋದು, ಬೇಡ ಅಂದರೆ ಬಿಡ್ಬೋದು. ದೇವ್ರು ನಮ್ಮ ಮುಂದೆ ಇಡ್ತಾರೆ, ನಾವು ಬೇಕಾದರೆ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಬೋದು, ಬೇಡ ಅಂದರೆ ರಿಜೆಕ್ಟ್ ಮಾಡ್ಬೋದು. ಬೇಡ ಅಂದರೆ ನಾವು ಹೇಳ್ಬೋದು, ಒಂದು ವಾರ ಬಿಟ್ಟು ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ, ಅಥವಾ ಒಂದು 5-6 ವರ್ಷ ಬಿಟ್ಟು ನೋಡೋಣ, ಇನ್ನೂ ಟೈಮ್ ಇದೆ. ಯು ಕ್ಯಾನ್ ಪೋಸ್ಟ್ಪೋನ್ ಮಾಡ್ಬೋದು, ಅಥವಾ ತಕ್ಷಣ ಅದನ್ನು ಸ್ವೀಕಾರ ಮಾಡ್ಬೋದು. ಆ ಫ್ರೀಡಮ್ ದೇವ್ರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಫ್ರೀಡಮ್ ಕೊಟ್ಟಿದ್ದಲ್ಲ, ಬಟ್ ಫ್ರೀಡಮ್ ನಮಗೆ ಕೊಟ್ಟಿದ್ದಾರೆ. ಆ ಫ್ರೀಡಮಿಂದ ನಾವು ಆಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಈಗ ಗಾಸ್ಪೆಲ್ ಆಫ್ ಜಾನ್ 1 ನಾವು ನೋಡ್ತೀವಲ್ವಾ, 3 20 ಕೇಡು ಮಾಡುವವನಿಗೆ ಏನಾಗೋದಿಲ್ಲ, ಬೆಳಕಂದರೆ ಆಗೋದಿಲ್ಲ. ಎಲ್ಲಿದೆ ವಾಕ್ಯ? ಅದು ಜಾನ್ ಚಾಪ್ಟರ್ 3:20 ಅಲ್ಲೇನು ಹೇಳುತ್ತೆ? ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಸತ್ಯಸಂಧನಾದರೂ ಸಾಕು, ಈ 25 ಮಾತ್ರ ಸಾಕು. ಕೇಡು ಮಾಡುವವನಿಗೆ ಬೆಳಕೆಂದರೆ ಆಗೋದಿಲ್ಲ. ಫಾರ್ ಆಲ್ ಹೂ ಡೂ ಈವಿಲ್ ಹೇಟ್ ದ ಲೈಟ್. ಈಗ ಈವಿಲ್ ಆಗಿ ಇರೋರು ಯಾರು ಕೇಳಿದ್ರೆ, ಒನ್ ಹೂ ಹೇಟ್ ದ ಲೈಟ್ ಈಸ್ ಈವಿಲ್. ಅರ್ಥ ಆಗೋತರ ಹೇಳೋದಾದರೆ, ಯಾರೆಲ್ಲ ದೇವರ ವಾಕ್ಯನ ಅಪೋಸ್ ಮಾಡ್ತಾರೋ ಅವ್ರ ಒಳಗಡೆ ಇರೋ ಸ್ಪಿರಿಟೇ ಈವಿಲ್ ಸ್ಪಿರಿಟ್.
ಈವಿಲ್ ಸ್ಪಿರಿಟ್ ಒಬ್ಬ ಮನುಷ್ಯನ ಒಳಗಡೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅವನ ಮುಂದೆ ಬೆಳಕು ತೊಗೊಂಡೋಗಿಟ್ರೆ ಸಾಕು. ಹಿ ಡಸಂಟ್ ವಾಂಟ್ ಟು ಅಕ್ಸೆಪ್ಟ್ ದ ವರ್ಡ್. ಬೇಕಾದರೆ ವೇಳಾಂಗಣಿ ಹೋಗಿ ತಲೆ ಬೋಳ್ಸ್ಕೊಂಡು ಬರಲಿಕ್ಕೆ ಏನು ತೊಂದರೆ ಇಲ್ಲ. ಈವಿಲ್ ಸ್ಪಿರಿಟ್ ಇಟ್ಕೊಂಡು ಯಾವ ಪುಣ್ಯಕ್ಷೇತ್ರಕ್ಕೆ ಬೇಕಾದರೂ ಹೋಗ್ಬೋದು, ತಲೆ ಬೋಳ್ಸ್ಕೊಂಡು ಬರ್ಬೋದು, ಹರಕೆ ಹೊತ್ಕೋಬೋದು, ಅಥವಾ ಇನ್ನು ಸಾಂಪ್ರದಾಯಿಕ ಕಾರ್ಯಗಳನ್ನ ಮಾಡ್ಬೋದು, ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೋದು, ಆಚಾರ ವಿಚಾರಗಳನ್ನ ಎಲ್ಲವನ್ನ ಮಾಡ್ಬೋದು. ಈವಿಲ್ ಸ್ಪಿರಿಟ್ನ ಇಟ್ಕೊಂಡು ಇದೆಲ್ಲ ಮಾಡ್ಬೋದು. ಯಾಕೆಂದರೆ ಯಹೂದ್ಯರು ಈ ಸ್ಪಿರಿಟ್ನ ಒಳಗಡೆ ಇಟ್ಕೊಂಡು ಎಲ್ಲ ಮಾಡಿದರು. ಯಾವಾಗ ಜಗಜ್ಯೋತಿಯಾದ ಯೇಸು ಕ್ರಿಸ್ತ ಅವ್ರ ಮುಂದೆ ಬಂದು ನಿಂತ್ಕೊಂಡು, ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ್ಯಾಟ್ ಟ್ರೂ ಲೈಟ್ ಆಫ್ ದ ವರ್ಲ್ಡ್. ಅಕ್ಸೆಪ್ಟ್ ಮಾಡಲಿಕ್ಕೆ ತಯಾರಿಲ್ಲ. ಯೇಸು ಹೇಳಿದ್ರು, ರೀಸನ್ ವೈ ಯು ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ಮೀ ಇಸ್ ಬಿಕಾಸ್ ಯು ಆರ್ ದ ಚಿಲ್ಡ್ರನ್ ಆಫ್ ಡೆವಿಲ್. ಯು ಹ್ಯಾವ್ ದ ಸ್ಪಿರಿಟ್ ಆಫ್ ಡೆವಿಲ್ ಇನ್ ಯು. ದ್ಯಾಟ್ ಈಸ್ ದ ರೀಸನ್ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಮೀ. ಬಟ್ ದೇ ಆರ್ ವೆರಿ ಮಚ್ ರಿಲೀಜಿಯಸ್ ಪೀಪಲ್. ಅವ್ರು ತುಂಬ ಧಾರ್ಮಿಕವಾದ ಜನರಾಗಿದ್ದರು. ಎಲ್ಲ ಸಂಪ್ರದಾಯಗಳನ್ನ ಮಾಡ್ತಾಯಿದ್ರು, ಆಚಾರ ವಿಚಾರಗಳನ್ನ ಮಾಡ್ತಾಯಿದ್ರು, ಧರ್ಮಶಾಸ್ತ್ರವನ್ನು ಅನುಸರಿಸ್ತಾ ಇದ್ದರು, ಎಲ್ಲ ಥರದ ಶುದ್ಧಾಚಾರಗಳನ್ನ ಮಾಡ್ತಾಯಿದ್ರು. ದೇ ಆರ್ ವೆರಿ ಗುಡ್ ಇನ್ ದರ್ ರಿಲೀಜಿಯಸ್ ಸ್ಟಫ್. ಧಾರ್ಮಿಕವಾದ ವಿಷಯಗಳಲ್ಲಿ ತುಂಬ ಜೆನ್ಯೂನ್ ಆಗಿದ್ದರು, ತುಂಬ ಒಳ್ಳೆಯವರಾಗಿದ್ದರು. ಬಟ್ ವೆನ್ ವರ್ಡ್ ಕೇಮ್, ದ ರಿಜೆಕ್ಟೆಡ್. ಇವತ್ತೆಷ್ಟೋ ಜನ ಅದೇ ರೀತಿ ಕ್ರೈಸ್ತರಿದ್ದಾರೆ. ದೇ ಆರ್ ವೆರಿ ಗುಡ್ ಅಟ್ ದೇರ್ ರಿಲೀಜಿಯಸ್ ಸ್ಟಫ್. ಅವರ ಧಾರ್ಮಿಕ ವಿಷಯಗಳಲ್ಲಿ, ಸಾಂಪ್ರದಾಯಿಕ ವಿಷಯಗಳಲ್ಲಿ ಮತ್ತು ಪ್ರಪಂಚದ ವಿಷಯಗಳಲ್ಲಿ ದೇ ಆರ್ ಗುಡ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ವಿಷಯಕ್ಕೆ ಬಂದಾಗ ಮಾತ್ರ ವರ್ಡ್ ಅಂದರೆ ಆಗಲ್ಲ, ವಾಕ್ಯ ಅಂದರೆ ಆಗಲ್ಲ. ನಾವು ಬೈಬಲ್ ಓದ್ತೀವಿ, ನಾವು ಚರ್ಚಿಗೆ ಹೋಗ್ತೀವಿ, ಅಲ್ಲಿ ಕೇಳಿಸ್ಕೊಳ್ತೀವಿ, ನಮ್ಗೆ ಅಷ್ಟೇ ಸಾಕು. ಸೊ ಈ ರೀತಿ ದೇ ಆಲ್ವೇಸ್ ಒಪೋಸ್. ಯಾಕೆ ಒಪೋಸ್ ಮಾಡ್ತಾರೆ ಅಂದರೆ, ಕೇಡು ಮಾಡುವ ಒಂದು ಕೇಡಿಗಿನ ಆತ್ಮ ಅವ್ರ ಒಳಗಡೆ ಇದೆ. ನಾವು ಕೇಡು ಅಂತ ಹೇಳುವಾಗ ಏನಾದರೂ ವಿ ಜಡ್ಜ್ ಬೇಸ್ಡ್ ಆನ್ ದ ಆ್ಯಕ್ಷನ್. ಗಾಡ್ ಆಲ್ವೇಸ್ ಜಡ್ಜಸ್ ಬೇಸ್ಡ್ ಆನ್ ದ ಹಾರ್ಟ್ ಕಂಡೀಷನ್. ನಾವು ಜಡ್ಜ್ ಮಾಡೋದು ಹೇಗೆ ಜಡ್ಜ್ ಮಾಡ್ತೀವಿ ಒಬ್ಬರನ್ನ? ಬೇಸ್ಡ್ ಆನ್ ದೇರ್ ಆ್ಯಕ್ಷನ್. ಕೆಟ್ಟ ಕಾರ್ಯ ಮಾಡುವವರು ಕೆಟ್ಟವರು, ಕೆಟ್ಟ ಕಾರ್ಯ ಮಾಡದೇ ಇದ್ದವರು ಒಳ್ಳೆಯವರು ನಮ್ಮ ಲೆಕ್ಕದಲ್ಲಿ. ದೇವರ ಲೆಕ್ಕಾಚಾರ ಹಾಗಲ್ಲ. ದೇವರು ಆ ರೀತಿ ಜಡ್ಜ್ ಮಾಡೋಲ್ಲ. ಅದಕ್ಕೆ ಹೇಳಿದ್ದು, ಗಾಡ್ಸ್ ವರ್ಡ್ ಜಡ್ಜಸ್ ದ ಇಂಟೆನ್ಷನ್ಸ್ ಆಫ್ ಅವರ್ ಹಾರ್ಟ್. ಹೀಬ್ರೂಸ್ 4:12 ನಾವು ಓದಿದ್ದೀವಿ, ಇದೇ ಗಾಡ್ಸ್ ವರ್ಡ್ ಇಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಇಟ್ ವಿಲ್ ಜಡ್ಜ್ ದ ಇಂಟೆನ್ಷನ್ಸ್ ಆಫ್ ಹ್ಯೂಮನ್ ಹಾರ್ಟ್. ನೀವೇನು ಹೇಳೋದೇ ಅಗತ್ಯ ಇಲ್ಲ. ಮನುಷ್ಯನ ಉದ್ದೇಶಗಳನ್ನು ಅದು ವಿವೇಚಿಸ್ತದಂತೆ. ವಿವೇಚಿಸಿ ತಿಳಿದುಕೊಳ್ಳುವ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಒಬ್ಬ ಮನುಷ್ಯ ಹೇಗೆ ಇನ್ನೊಬ್ಬ ಮನುಷ್ಯನನ್ನು ಜಡ್ಜ್ ಮಾಡ್ತಾನೋ ಬೈ ಸೀಯಿಂಗ್ ಹಿಸ್ ಆ್ಯಕ್ಷನ್ ಆ್ಯಂಡ್ ಆ್ಯಟಿಟ್ಯೂಡ್ ಎಕ್ಸ್ಟರ್ನಲ್ಲಿ, ಸೇಮ್ ವೇ ಗಾಡ್ಸ್ ವರ್ಡ್ ಕ್ಯಾನ್ ಡಿಸರ್ನ್ ಯು. ನಮ್ಮನ್ನು ವಿವೇಚಿಸುತ್ತದೆ, ನಮ್ಮನ್ನು ಜಡ್ಜ್ ಮಾಡುತ್ತೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೆ ದೇವರ ವಾಕ್ಯ ಇಂಟರ್ನಲ್ಲಿ. ಹೊರಗಡೆ ನಾವೇನು ಎಕ್ಸ್ಟರ್ನಲ್ಲಿ ಮಾಡಿ ಏನು ತೋರಿಸೋ ಅಗತ್ಯ ಏನೂ ಇಲ್ಲ. ಕೇಡನ್ನು ಮಾಡುವವನಿಗೆ ಏನಾಗೋದಿಲ್ಲ? ಬೆಳಕಂದರೆ ಆಗೋದಿಲ್ಲ. ಅವನು ಬೆಳಕಿನ ಬಳಿಗೆ ಬರೋದಿಲ್ಲ. ಈ ಬೆಳಕು ಯಾವುದು ಕೇಳಿದರೆ ವರ್ಡ್ ಆಫ್ ಗಾಡ್. ಈ ಬೆಳಕು ಇದೇ ಅಧ್ಯಾಯದ 1-2 ಅಧ್ಯಾಯ ಹಿಂದೆ ಹೋದರೆ ನಮಗೆ ಗೊತ್ತಾಗ. ಜಾನ್ 1 ಆ ಬೆಳಕಿನ ಬಗ್ಗೆ ತುಂಬ ವಿಷಯಗಳು ಹೇಳಿದ್ದಾರೆ ಅಲ್ವಾ? 1:9 ಅಲ್ವಾ? 1:9, 1:4 ಇದೆ. ಆ ವಾಕ್ಯದಲ್ಲಿ ಏನಿತ್ತು? ಜೀವ ಇತ್ತು. ಆ ಜೀವ ಏನಾಗಿತ್ತು? ಜ್ಯೋತಿ ಆಗಿತ್ತು. ಆಮೇಲೆ ಮತ್ತೆ 9 ಇದೆ ಅಲ್ವಾ? ನಿಜವಾದ ಜ್ಯೋತಿ. ಟ್ರೂ ಲೈಟ್ ಈಸ್ ದಟ್ ವರ್ಡ್. ದಟ್ ವರ್ಡ್ ಇಸ್ ದ ಟ್ರೂ ಲೈಟ್ ಅಲ್ವಾ? ಆ ದಿವ್ಯವಾಣಿಯೇ ನಿಜವಾದ ಜ್ಯೋತಿ ಆಗಿತ್ತು. ಹಾಗಾದರೆ ಆ ಗಾಸ್ಪೆಲ್ ಅಥವಾ ದೇವರ ವಾಕ್ಯ ಅನ್ನೋದು ಇಟ್ಸ್ ಅ ಲೈಟ್, ಇಟರ್ನಲ್ ಲೈಟ್, ನಿತ್ಯವಾದ ಜ್ಯೋತಿ ಆಗಿದೆ ದೇವರ ವಾಕ್ಯ. ನಮ್ಮನ್ನು ನಿತ್ಯತೆಗೆ ಕರೆದುಕೊಂಡು ಹೋಗುವ ಬೆಳಕು ದೇವರ ವಾಕ್ಯ. ಇಟ್ ವಿಲ್ ಲೀಡ್ ದಟ್ ಇಟರ್ನಲ್ ಲೈಟ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್ ಲೀಡ್ಸ್ ಅಸ್ ಟು ಇಟರ್ನಲ್ ಲೈಫ್. ಆ ನಿತ್ಯವಾದ ಜ್ಯೋತಿ ನಮ್ಮನ್ನು ನಿತ್ಯತೆಗೆ, ಅಮರತ್ವಕ್ಕೆ ಕರ್ಕೊಂಡು ಹೋಗುತ್ತೆ. ನೀನು ನಿತ್ಯತೆ ಪಡ್ಕೊಳ್ಳೋದು ಯಾರಿಗೆ ಇಷ್ಟ ಇಲ್ಲ? ಸೈತಾನಿಗೆ ಇಷ್ಟ ಇಲ್ಲ. ನೋಡಿ, ಸೈತಾನ್ ಅಂತ ಹೇಳುವಾಗ ನಮ್ಮ ಮೈಂಡಲ್ಲಿ ಒಂದು
ಕಾನ್ಸೆಪ್ಟ್ ಇದೆ ಸೈತಾನನ ಬಗ್ಗೆ. ದೇವರು ಅಥವಾ ಜೀಸಸ್ ಅಂತ ಹೇಳುವಾಗ ಯಾವ ರೀತಿ ನಮ್ಮ ಮೈಂಡಲ್ಲಿ ನಮ್ಮದೇ ಆದ ಒಂದು ಕಾನ್ಸೆಪ್ಟ್ ಇದೆಯೋ, ಅದೇ ರೀತಿ ಪಿಶಾಚಿ ಅಂತ ಹೇಳುವಾಗಲೂ ನಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಆದ್ದರಿಂದನೇ ಎಷ್ಟೋ ಬಾರಿ ನಮಗೆ ಅವನ್ನ ವಿವೇಚಿಸ್ಲಿಕ್ಕೆ ಆಗೋದಿಲ್ಲ. ವಿ ಫೇಲ್ ಟು ಡಿಸರ್ನ್ ದ ಡೆವಿಲ್. ಅರ್ಥ ಆಗ್ತಿದೆಯಾ? ಸೊ ಸೈತಾನ್ ಅಂದ ತಕ್ಷಣ ನಮ್ಮ ಆಲೋಚನೆ ಪ್ರಕಾರ, ಕಾನ್ಸೆಪ್ಟ್ ಪ್ರಕಾರ ಅಲ್ಲ. ಹಿ ಕಮ್ಸ್ ಥ್ರೂ ವೆರಿ ಕ್ಲೋಸ್ ಪೀಪಲ್. ಅವನು ಯಾವ ರೀತಿಯಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಅಥವಾ ನಮಗೆ ವಿರೋಧಿಸ್ತಾನೆ ಅಂದರೆ, ನಮ್ಮ ಜೊತೆಗೆ ಯಾರು ತುಂಬ ಕ್ಲೋಸ್ ಆಗಿರ್ತಾರಲ್ವಾ, ಅಥವಾ ನಮ್ಮ ಜೊತೆಗಿರ್ತಕ್ಕಂಥ ಮನುಷ್ಯರ ಮುಖಾಂತರನೇ ಅವನಿಗೆ ಕಾರ್ಯ ಮಾಡ್ತಾನೆ. ಮೋಸ್ಟ್ ಆಫ್ ದ ಟೈಮ್ ಹಿ ಯೂಸಸ್ ದ ಪೀಪಲ್ ವೆರಿ ಕ್ಲೋಸ್ ಟು ಯು. ನಮಗೆ ತುಂಬ ಹತ್ತಿರ ಇರ್ತಕ್ಕಂಥ, ಕ್ಲೋಸ್ ಆಗಿರ್ತಕ್ಕಂಥ ಜನರ ಮುಖಾಂತರನೇ. ಯಾವ ರೀತಿ ಪಿಶಾಚಿ ಪೇತ್ರನ ಉಪಯೋಗಿಸಿದ್ನೋ ಯೇಸು ಕ್ರಿಸ್ತನ ಅಟ್ಯಾಕ್ ಮಾಡಲಿಕ್ಕೆ, ಮ್ಯಾಥ್ಯೂ 16 ನಾವು ನೋಡ್ತೀವಲ್ವಾ, ಯೇಸು ಕ್ರಿಸ್ತರು ತನ್ನ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ರಿವೀಲ್ ಹೇಳುವಾಗ ಪೇತ್ರನ ಮುಖಾಂತರ ಪಿಶಾಚಿ ಮಾತಾಡ್ತು. ನೀವು ಸಾಯಬಾರ್ದು, ನಿಮಗಿದು ಸಲ್ಲದು, ನೀವು ತುಂಬ ಒಳ್ಳೆಯವರು, ನೀವು ಯಾಕೆ ಸಾಯಬೇಕು? ನೀವು ಎಷ್ಟೊಂದು ಜನಕ್ಕೆ ಒಳ್ಳೇದು ಮಾಡಿದ್ದೀರಿ, ಎಷ್ಟು ಅದ್ಭುತ ಕಾರ್ಯಗಳನ್ನ ಮಾಡಿದ್ದೀರಿ, ಸತ್ತವ್ರನ್ನ ಬದುಕಿಸಿದ್ದೀರಿ, ನೀವು ಸಾಯಬಾರ್ದು. ಯೇಸುಗೆ ಅರ್ಥ ಆಯಿತು, ಇದು ದೇವರಿಂದ ಬಂದ ಆಲೋಚನೆ ಅಲ್ಲ, ಇದು ಪ್ರೀತಿಯಿಂದ ಬಂದ ಮಾತಲ್ಲ, ಇದರ ಹಿಂದ್ಗಡೆ ಏನಿದೆ, ಇನ್ನೊಂದು ಸ್ಪಿರಿಟ್ ಇದೆ. ಅದಕ್ಕೆ ಯೇಸು ಹೇಳಿದ್ದು, ಸೇಟನ್ ಗೆಟ್ ಬಿಹೈಂಡ್ ಮೀ, ಸೈತಾನನೇ ತೊಲಗಿಲ್ಲಿಂದ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಪೇತ್ರನೇ ತೊಲಗಿಲ್ಲಿಂದ ಅಂತ ಹೇಳಲಿಲ್ಲ. ನಾವಾದರೆ ಏನು ಹೇಳ್ತೀವಿ? ಪೇತ್ರ ನೀನು ಈ ಥರ ಎಲ್ಲ ಮಾತಾಡಬೇಡ, ಸುಮ್ಮನೆ ನಿಂಗೆ ಗೊತ್ತಾಗೋದಿಲ್ಲ, ಸೆಂಟಿಮೆಂಟ್ ಹೊಡಿಬೇಡ ಅಂತೆಲ್ಲ ಪೇತ್ರಂಗೆ ಹೇಳ್ಬೋದು ನಾವು. ಆದರೆ ಯೇಸು ಹೇಳಿದರು, ಸೈತಾನನೇ ತೊಲಗಿಲ್ಲಿಂದ ಅಂತ. ಸೊ ನಮ್ಗೆ ಆ ರೀತಿ ವಿವೇಚಿಸ್ಲಿಕ್ಕೆ ಆಗ್ತಾಯಿದೆ ಇವತ್ತು. ತುಂಬ ಕ್ಲೋಸ್ ಇರೋರು, ತುಂಬ ಇಷ್ಟವಾದವರು, ಜೊತೆಯಲ್ಲಿರೋರು ಒಳ್ಳೆಯದನ್ನು ಹೇಳುವಾಗ, ಒಳ್ಳೆಯದನ್ನು ಅಂದರೆ ನಮಗದು ಒಳ್ಳೆ ಥರ ಅನಿಸುತ್ತೆ, ಆದರೆ ದ್ಯಾಟ್ ಅಪೋಸಸ್ ದ ವರ್ಡ್ ಇನ್ ಯು. ನಮ್ಮ ಒಳಗಡೆ ಬಿತ್ತಲ್ಪಟ್ಟಂತಹ, ನಮ್ಮನ್ನು ಜೀವೋದ್ಧಾರ ಮಾಡುವ ಶಕ್ತಿ ಇರ್ತಕ್ಕಂಥ, ರಕ್ಷಿಸುವಂಥ ಶಕ್ತಿ ಇರ್ತಕ್ಕಂಥ ದೇವರ ವಾಕ್ಯವನ್ನು ಅಪೋಸ್ ಮಾಡ್ತಕ್ಕಂಥ ವಿಷಯಗಳಾಗಿರ್ತದೆ. ನೋಡಿ, ನಾವು ಎಷ್ಟೋ ಬಾರಿ ರಿಟ್ರೀಟಲ್ಲಿ ಭಾಗವಹಿಸ್ತೀವಿ. ರಿಟ್ರೀಟ್ ಮುಗಿದ ತಕ್ಷಣ ನಾವು ಅದು ಇದೆಲ್ಲ ಮಾತಾಡಿ ಹರಟೆ ಹೊಡಿತೀವಿ, ಅಥವಾ ಇವ್ರ ಹತ್ರ ಫೋನ್ ಮಾಡಿನೋ ಏನೋ ಹೇಗೋ ಮಾಡಿ ನಾವು ಕೇಳಿಸ್ಕೊಂಡಂಥ ವಾಕ್ಯನ ಅಲ್ಲೇ ಕಾಗಿ ಕೊಟ್ಟು ಬಂದುಬಿಡ್ತೀವಿ. ವಿತಿನ್ 2 hours ಆರ್ 2 days ಮ್ಯಾಕ್ಸಿಮಮ್ ಅಷ್ಟರೊಳಗಡೆ ಅದು ಹೋಯ್ತು. ನಾವು ಎಲ್ಲಿ ಡಿಸೀವ್ ಆಗ್ತಾಯಿದ್ದೀವಿ ಅಂದರೆ, ಅದು ಹೋದ್ಮೇಲೆ ನಮಗೆ ಏನೋ ರಿಟ್ರೀಟ್ ಮುಗಿದೋಯ್ತು, ಮತ್ತೇನೋ ಒಂದು ಫೀಲಿಂಗ್, ಏನೋ ಕಳ್ಕೊಂಡಂಗೆ, ಮತ್ತು ತಕ್ಷಣ ನೆಕ್ಸ್ಟ್ ಡೇ ಮತ್ತೆ ವರ್ಡ್ ಆಫ್ ಗಾಡ್ ಸಿಗುತ್ತೆ. ಅದು ನಮ್ಮ ಮೈಂಡ್ ಹೋಗುತ್ತೆ ಅಷ್ಟೇ. ಕಾಲ್ದಾರಿಯಲ್ಲಿ ಬಿದ್ದ ಬೀಜ ಆಗ್ತಾಯಿದೆ, ಮೈಂಡಿಗೆ ಹೋಗುತ್ತೆ. ಅದು ಫೇತ್ ಪ್ರೊಡ್ಯೂಸ್ ಮಾಡೋದ್ರೊಳಗಡೆ ಇವನು ಎತ್ಕೊಂಡು ಹೋಗ್ತಾನೆ. ಮತ್ತು ನೆಕ್ಸ್ಟ್ ಡೇ ಮತ್ತೆ ವಾಕ್ಯ ಸಿಗುತ್ತೆ. ನೀವೇ ಥಿಂಕ್ ಮಾಡಿ ನೋಡಿ, ಒಂದು ಬೀಜ ಬಿತ್ತಿ ಮಾರನೇ ದಿವಸ ಅದನ್ನು ತೆಗೆದು ಮತ್ತೆ ಬಿತ್ತಿ, ಮತ್ತೆ ತೆಗಿರಿ, ಮತ್ತೆ ಬಿತ್ತಿ, ಈ ರೀತಿ 1 ತಿಂಗಳು ಮಾಡಿ ಫಲ ಬರುತ್ತಾ? ಬರಲ್ಲ. ಅದೇ ಬೀಜ ಅಲ್ಲೇ 1 ತಿಂಗಳಿದ್ದರೆ ಅಥವಾ ಒಂದು 10 days ಇದ್ದರೆ ಅಟ್ಲೀಸ್ಟ್ ಮೊಳಕೆ ಹೊಡೆದು ಏನಾದರೂ ಒಂದು ಬರುತ್ತೆ ಸ್ವಲ್ಪ. ನಮಗೆ ಎವ್ರಿ ಡೇ ಸಿಗ್ತಾ ಇದೆ, ಎವ್ರಿ ಡೇ ಬಿಡ್ತಾ ಇದ್ದೀವಿ. ಇನ್ಹೇಲಿಂಗ್ ಎಕ್ಸ್ಹೇಲಿಂಗ್, ಇನ್ಹೇಲಿಂಗ್ ಎಕ್ಸ್ಹೇಲಿಂಗ್. ಒಳಗಡೆ ಹೇಳ್ಕೊಳ್ತೀವಿ, ಹೊರಗಡೆ ಬಿಡ್ತೀವಿ, ಒಳಗಡೆ ಹೇಳ್ಕೊಳ್ತೀವಿ, ಹೊರಗಡೆ ಬಿಡ್ತೀವಿ. ಸೊ ವಿ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ವರ್ಡ್ ಆಫ್ ಗಾಡ್. ವಿ ಆರ್ ಟೇಕಿಂಗ್ ಇಟ್ ವೆರಿ ಸಿಲ್ಲಿ. ನಾವು ಅದನ್ನು ತುಂಬ ಸಿಲ್ಲಿಯಾಗಿ ತೆಗೆದುಕೊಳ್ತಾ ಇದ್ದೀವಿ. ಅದನ್ನು ತುಂಬ ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು ಅಂತ ನಾವು ಅದನ್ನು ಪರಿಗಣಿಸ್ತಾ ಇಲ್ಲ. ಇವತ್ತು ದೇವರ ವಾಕ್ಯದ ನಿಜವಾದ ಬೆಲೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಎಷ್ಟೋ ಬಾರಿ ನಮ್ಮ ಜೀವನಗಳು ನೋಡಿದಾಗ ನಮಗೆ ಅನಿಸುತ್ತಲ್ವ, ನಮ್ಮ ಜೀವನ ನೋಡಿದಾಗ ನಮ್ಮ ಒಬ್ಬೊಬ್ಬರಿಗೂ ವೈಯಕ್ತಿಕವಾಗಿಯೇ ನಮಗನ್ನಿಸುತ್ತೆ, ಹೌ ಮಚ್ ವ್ಯಾಲ್ಯೂ ಐ ಆಮ್ ಗಿವಿಂಗ್ ಟು ದ ವರ್ಡ್ ಆಫ್ ಗಾಡ್, ಹೌ ಮಚ್ ಇಂಪಾರ್ಟೆನ್ಸ್ ಐ ಆಮ್ ಗಿವಿಂಗ್ ಟು ದ ವರ್ಡ್ ಆಫ್ ಗಾಡ್. ಎಷ್ಟೊಂದು ಮಹತ್ವ ಕೊಡ್ತಾ ಇದ್ದೀನಿ ಅದಕ್ಕೆ. ಬೇರೆ ಎಲ್ಲ ವಿಷಯದಲ್ಲೂ ನಾವು ಕೇರ್ ಮಾಡುವ ಹಾಗೆ ನಮ್ಮೊಳಗಡೆ ಬಿತ್ತಲ್ಪಟ್ಟ ದೇವರ ವಾಕ್ಯವನ್ನು ನಾವು ಕೇರ್ ಮಾಡ್ತಾ ಇದ್ದೀವ ನಿಜವಾಗಲೂ? ಯಾಕೋಬ 1:21 ಹೇಳ್ತಾರಲ್ವ, ಏನಂತ, ಹೌ ವಿ ಶುಡ್ ವೆಲ್ಕಮ್ ದಟ್ ವರ್ಡ್.
ಯಾವ ರೀತಿ ಸ್ವೀಕಾರ ಮಾಡಬೇಕಂತೆ, ಅದನ್ನು ವೆಲ್ಕಮ್ ಮಾಡಬೇಕಂತೆ? ವಿತ್ ಮೀಕ್ನೆಸ್ ಅಲ್ವಾ? ಇದೆಯಾ? ಹಾಂ, ನಮ್ರತೆ. ಆ್ಯಂಡ್ ವೆಲ್ಕಮ್ ವಿತ್ ಮೀಕ್ನೆಸ್ ದ ಇಂಪ್ಲಾಂಟೆಡ್ ವರ್ಡ್ ದಟ್ ಹ್ಯಾಸ್ ದ ಪಾರ್ಟ್ ಟು ಸೇವ್ ಯರ್ ಸೋಲ್ಸ್. ಸಿ, ಸ್ಪಿರಿಟಲ್ ಸಾಲ್ವೇಷನ್ ಆಯಿತು, ಓಕೆ, ಅದಕ್ಕೆ ನೀವೇನೂ ಮಾಡಿಲ್ಲ. ಯು ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್ ಇನ್ ಜೀಸಸ್. ಅದು ಮುಗೀತದು, ಡನ್ ಡೀಲ್, ಮುಗೀತದು, ದೇವ್ರು ಮುಗಿಸ್ಬಿಟ್ರು. ವಾಟ್ ಅಬೌಟ್ ಯುವರ್ ಸೋಲ್? ನಮ್ಮ ಈ ರಕ್ಷಣೆ ಮುಂದುವರಿಬೇಕಾದ್ರೆ, ನಾವು ನಿಜವಾಗ್ಲೂ ರಕ್ಷಣೆ ದಾರಿಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಬೇಕಾದ್ರೆ, ವಿ ಶುಡ್ ವೆಲ್ಕಮ್ ದಟ್ ಇಂಪ್ಲಾಂಟೆಡ್ ವರ್ಡ್ ವಿತ್ ಮೀಕ್ನೆಸ್, ಹ್ಯುಮಿಲಿಟಿ, ದೀನತೆ. ಆ ದೀನತೆಯಿಂದ ಮಾತ್ರನೇ ನಮ್ಮಲ್ಲಿ ಆಲ್ರೆಡಿ ದೇವ್ರು ಬಿತ್ತಿದ್ದಾರೆ, ದೇವ್ರ ವಾಕ್ಯ. ವಿ ನೀಡ್ ಟು ವೆಲ್ಕಮ್ ಇಟ್ ನಾವು, ಟೇಕ್ ಇಟ್ ಎವ್ರಿ ಡೇ. ಹಾಗಾದರೆ ವಿತೌಟ್ ಹ್ಯುಮಿಲಿಟಿ ದ ವರ್ಡ್ ಆಫ್ ಗಾಡ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿಥಿಂಗ್ ಇನ್ ಅಸ್. ವಿ ನೀಡ್ ಟು ರಿಪೆಂಟ್ ಇನ್ ದ್ಯಾಟ್ ಏರಿಯಾ. ಆ ಏರಿಯಾದಲ್ಲಿ ನಾವೊಂದು ಪ್ರಾಮಾಣಿಕವಾದ ಒಂದು ರಿಪೆಂಟೆನ್ಸ್ ನಮ್ಮೊಳಗಡೆ ಆಗಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ, ಈ ರಿಸಲ್ಟ್ ಬರಲ್ಲ ನಮಗೆ. ಯಾವ ರಿಸಲ್ಟ್ ಹೇಳಿ? ಈ ರಕ್ಷಣೆ, ಈ ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್ ನಮ್ಮ ಸೋಲಲ್ಲಿ ಆಗಬೇಕು. ಅದನ್ನು ಸ್ಯಾಂಕ್ಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಸೋಲಲ್ಲಿ ಇದು ಆಗಬೇಕಾದ್ರೆ ನಮ್ಮಿಂದ ಆಗಲ್ಲ. ದ್ಯಾಟ್ ಈಸ್ ದ ವರ್ಕ್ ಆಫ್ ದ ವರ್ಡ್ ಆಫ್ ಗಾಡ್. ಯೇಸು ಹೇಳ್ತಾರಲ್ಲ, ಜಾನ್ 15:3, ನಾನು ನಿಮ್ಮೊಡನೆ ಆಡಿದ ಮಾತುಗಳು, ನಾನು ನಿಮ್ಮೊಡನೆ ಆಡಿದ ಮಾತುಗಳಿಂದ ನೀವು ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ಹಾಗಾದರೆ ಗಾಡ್ಸ್ ವರ್ಡ್ ಹ್ಯಾಸ್ ಕ್ಲೆನ್ಸಿಂಗ್ ಪವರ್ ಇನ್ ಇಟ್. ಇಟ್ ಕ್ಲೆನ್ಸಸ್ ಅವರ್ ಸೋಲ್ ಕಂಟಿನ್ಯೂಯಸ್ಲಿ ಎವ್ರಿ ಡೇ. ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ, ಪವಿತ್ರೀಕರಿಸುವ, ಪವಿತ್ರ ಮಾಡುವ ಒಂದು ಶಕ್ತಿ ಇದೆ. ಇದು ಸುಮ್ಮನೆ ವಾಕ್ಯ ಕೇಳಿಸ್ಕೊಂಡ ತಕ್ಷಣ ಅಲ್ಲ ಆಗೋದು, ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೇಳಿಸ್ಕೊಳ್ತಾರೆ, ಕೇಳಿಸ್ಕೊಂಡ ತಕ್ಷಣ ಏನೂ ಆಗಲ್ಲ. ಯು ಶುಡ್ ವೆಲ್ಕಮ್ ದಟ್ ವರ್ಡ್ ವಿತ್ ಮೀಕ್ನೆಸ್. ಶಿಷ್ಯರು ಕೂಡ ವಾಕ್ಯ ಎಲ್ಲ ಕೇಳಿಸ್ಕೊಂಡ್ರು, ಅದರಲ್ಲಿ ಅವರಲ್ಲಿದ್ದಂಥ ಆ ದ್ವೇಷ, ಆ ಹಣದ ವ್ಯಾಮೋಹ, ಆ ಸ್ವಾರ್ಥ, ಆ ಒಂದು ಸೆಲ್ಫ್ ಸೆಂಟರ್ಡ್ನೆಸ್ ಅವರಿಂದ ಹೋಗಿಲ್ಲ. ನಾವು ಕೇಳಿಸ್ಕೊಳ್ತಾ ಇರೋದು ಡೈಲಿ 1 hour ಇರ್ಬೋದು, ಆದರೆ ಅವರು ದೇವರ ವಾಕ್ಯವಾದ ಯೇಸುವಿನ ಬಾಯಿಂದಾನೇ ದೇವರ ವಾಕ್ಯವನ್ನು 3.5 ವರ್ಷ ಕೇಳಿಸ್ಕೊಂಡ್ರು. ಡೈಲಿ, ಡೇ ಆ್ಯಂಡ್ ನೈಟ್ ಪ್ರೀಚಿಂಗ್. 21 days ಅಲ್ಲ, 40 days ಅಲ್ಲ, 3 days ಅಲ್ಲ, 5 days ಅಲ್ಲ, 3.5 years. ಅಷ್ಟು ದೊಡ್ಡ ರಿಟ್ರೀಟ್ ಯಾರೂ ಕಂಡಕ್ಟ್ ಮಾಡಿರಲ್ಲ. ಜೀಸಸ್ ವಾಸ್ ದ ಓನ್ಲಿ ಪರ್ಸನ್ ಕಂಡಕ್ಟೆಡ್ 3.5 years ಕಂಟಿನ್ಯೂಸ್ ರಿಟ್ರೀಟ್ ಎವ್ರಿ ಡೇ, ಡೇ ಆ್ಯಂಡ್ ನೈಟ್. ಅಷ್ಟು ರಿಟ್ರೀಟ್ ಅಟೆಂಡ್ ಮಾಡಿರೋ ಒಂದು ಕಾಂಗ್ರಿಗೇಷನ್ನು ಇರಲಿಕ್ಕಿಲ್ಲ ಈ 12 ಅಪೊಸ್ತಲರು ಬಿಟ್ಟರೆ. ನಿಜ ಅಲ್ವಾ? ಹಾಂ. ಅಟ್ ದ ಎಂಡ್ ವಾಟ್ ವಾಸ್ ದ ರಿಸಲ್ಟ್? ಅವರಲ್ಲಿ ಏನು ಒಳಗಡೆ ಚೇಂಜ್ ಆಗಿಲ್ಲ. ಕಾರಣ ಏನು ಅಂದರೆ ಇದೇ ಕಾರಣ. ಆ ವಾಕ್ಯವನ್ನು ಅವರು ವೆಲ್ಕಮ್ ಮಾಡ್ತಾ ಇಲ್ಲ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಪ್ರತಿದಿನ ಕೇಳಿಸ್ಕೊಂಡ ತಕ್ಷಣ ಏನೂ ಆಗಲ್ಲ. ಹೌ ಮಚ್ ಯು ಆರ್ ವೆಲ್ಕಮಿಂಗ್ ದ್ಯಾಟ್ ಮೆಸೇಜ್ ಇನ್ ಟು ಯುವರ್ ಹಾರ್ಟ್, ಇನ್ ಟು ಯುವರ್ ಡೈಲಿ ಲೈಫ್. ಹೌ ಮಚ್ ಯು ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೌ ಮಚ್ ಯು ಆರ್ ವ್ಯಾಲ್ಯೂವಿಂಗ್ ದ್ಯಾಟ್ ವರ್ಡ್. ಅದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಗೊತ್ತಾ? ದೆನ್ ದ್ಯಾಟ್ ವರ್ಡ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಇನ್ ಅಸ್. ಆಗ ವಾಕ್ಯ, ದೇವರ ವಾಕ್ಯ ಜೀವಂತವಾದದ್ದು. ಇದೇನು, ಇಟ್ಸ್ ನಾಟ್ ಎ ಥಿಂಗ್, ಏನೋ ಒಂದು ವಸ್ತು ಅಲ್ಲ ಅಲ್ಲಿ ಬಿದ್ದ ತಕ್ಷಣ ಏನೋ ಆಗಲಿಕ್ಕೆ. ಇಟ್ಸ್ ಲೈಫ್ ಗಿವಿಂಗ್. ಇಟ್ ವಿಲ್ ಪ್ರೊಡ್ಯೂಸ್ ಲೈಫ್ ಇನ್ ಅಸ್. ಅದರಲ್ಲಿ ಇರಬೇಕು, ಆ ಬೀಜ ಅಲ್ಲಿ ಇರಬೇಕು. ಇಫ್ ಇಟ್ ಈಸ್ ಅಪ್ರೂಟೆಡ್ ಎವ್ರಿ ಡೇ, ಇಟ್ ಈಸ್ ಕಮಿಂಗ್ ಔಟ್ ಮೀನ್ಸ್ ನೋ ಯೂಸ್. ಕಮಿಂಗ್ ಔಟ್, ಕಮಿಂಗ್ ಇನ್, ಕಮಿಂಗ್ ಔಟ್, ಕಮಿಂಗ್ ಇನ್, ಕಮಿಂಗ್ ಔಟ್, ಕಮಿಂಗ್ ಇನ್, ಹೋಗುತ್ತೆ ಮತ್ತೆ ಬರುತ್ತೆ. ಇವತ್ತು ಕೇಳಿಸ್ಕೊಂಡ್ವಿ, 1/2 ಮುಕ್ಕಾಲು ಗಂಟೆ ವಾಕ್ಯ ಕೇಳಿಸ್ಕೊಂಡ್ವಿ, ನಾವು
ತಿಂದ್ವಿ ಕುಡಿದ್ವಿ ಅದು ಇದು ಮಾತಾಡಿದ್ವಿ ಹೋದ್ವಿ, ಅದು ಇದು ಫೋನು ಅದು, ಮತ್ತೆ ನಾಳೆ ಬಂದ್ವಿ, ಆನ್ಲೈನೋ ಆಫ್ಲೈನೋ ಹೇಗೋ ಬಂದ್ವಿ, ಮತ್ತೆ ಕೇಳಿಸ್ಕೊಂಡ್ವಿ, ಮತ್ತೆ ಹೋದ್ವಿ. ಎಷ್ಟು ವರ್ಷ ಆಯಿತು? ಏನು ಮಾಡೋಕ್ಕಾಗ್ತಾಯಿದೆ? ಹೌ ಮಚ್ ಐ ಆಮ್ ಏಬಲ್ ಟು ಲವ್ ಗಾಡ್? ದೇವ್ರನ್ನ ಎಷ್ಟು ಪ್ರೀತಿ ಮಾಡೋಕ್ಕಾಗ್ತಾಯಿದೆ? ನಮಗೆ ನಮ್ಮ ಮೇಲೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೈತಾನ ಕ್ರಿಯೇಟ್ ಮಾಡಿಸ್ಬಿಡ್ತಾನೆ. ನೋಡಿ, ಇಷ್ಟು ವರ್ಷ ನೀನು ಕೇಳಿಸ್ಕೊಳ್ತಾ ಇದೆಯಾ, ಏನು ಪ್ರಯೋಜನ ಆಯಿತು? ಅದರಿಂದ ಇನ್ಮೇಲೆ ಕೇಳಿಸ್ಕೊಬೇಡ, ಬಿಟ್ಬಿಡು. ಆವಾಗ ಏನು ಮಾಡ್ತೀವಿ? ಕೇಳಿಸ್ಕೊಂಡು ನಾನೇನು ಮಾಡ್ತಾಯಿಲ್ಲ, ಅದರಿಂದ ಕೇಳಿಸ್ಕೊಂಡು ಏನು ಪ್ರಯೋಜನ ಅನ್ನೋ ಒಂದು ಥಾಟ್ ಬಂದು ಇಟ್ ವಿಲ್ ಬಿಕಮ್ ಸ್ಟ್ರಾಂಗ್ ಹೋಲ್ಡ್ ಇನ್ ಯು. ಅದು ನಿನ್ನಲ್ಲಿ ಒಂದು ಏನಾಗುತ್ತೆ, ಒಂದು ಸ್ಟ್ರಾಂಗ್ ಒಂದು ಕೋಟೆ ಥರ ಆಗುತ್ತೆ. ಒಂದು ಕೋಟೆ ಥರ ಆದರೆ ಮತ್ತೆ ನೀನು ದೂರನೇ ಹೋಗ್ತೀಯ, ಮತ್ತು ಕೇಳಿಸ್ಕೊಳ್ಳೋದಕ್ಕೂ ಬರೋದಿಲ್ಲ. ಆಗ ಬೇರೆಯವ್ರು ನೋಡುವವರಿಗೆ ಒಂದು ಬ್ಯಾಡ್ ಎಕ್ಸಾಂಪಲ್ ಥರ ಆಗುತ್ತೆ. ಯಾಕೆಂದರೆ ಇಷ್ಟು ವರ್ಷ ಕೇಳಿಸ್ಕೊಂಡು ಇವನೇ ಹೀಗಾದರೆ, ಇವಳೇ ಹೀಗಾದರೆ ಇನ್ನು ನಮ್ಮಂಥವ್ರ ಕತೆ ಏನು? ಆದ್ದರಿಂದ ನಾವು ಕೇಳಿಸ್ಕೊಳ್ಳೋದೇ ಬೇಡ. ಇಷ್ಟು ವರ್ಷ ಕೇಳಿಸ್ಕೊಂಡವ್ರೆ ಈ ಪರಿಸ್ಥಿತಿಗೆ ಹೋದರು, ಅವ್ರ ಕೈಯಲ್ಲೇ ಆಗಿಲ್ಲ, ಇನ್ನು ನಮ್ಮ ಕೈಯಲ್ಲಿ ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಡಿಸೆಪ್ಷನ್. ಎಲ್ಲ ಸೈತಾನ ಮಾಡೋದು. ಒಂದು ಕೇಳಿಸ್ಕೊಳ್ಳಿಕ್ಕೆ ಅಡ್ಡ ಮಾಡ್ತಾನೆ, ಕೇಳಿಸ್ಕೊಂಡ್ಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋ ಥರನೂ ಅವನು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯರನ್ನ ವಂಚಿಸ್ತಾನೆ. ಅದನ್ನು ಅನುಸರಣೆ ಮಾಡಲಿಕ್ಕೆ ಆಗದೆ ಇರೋ ಥರನೂ ಅವನು ವಂಚಿಸ್ತಾನೆ. ಅವನು ವಂಚಿಸುವ ಕ್ರಮಗಳೆಲ್ಲ ಸುಮಾರಿದೆ. ನಮಗೀಗ ಬೇಡ, ಅದನ್ನೆಲ್ಲ ಡೀಟೇಲಾಗಿ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಹೋದ್ರೂ ನಮ್ಗೆ ಅರ್ಥನೂ ಆಗೋದಿಲ್ಲ. ನೋಡೋಣ, ಮುಂದಿನ ದಿವಸಗಳಲ್ಲಿ ಕಲಿಬೇಕು. ಆದರೂ ಕೆಲವೊಂದೆಲ್ಲ ನಾವು ನೋಡಿದ್ವಿ. ಈಗ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಈಸಿಯಾಗಿ ಅದನ್ನು ಕಳ್ಕೊಳ್ತಿದ್ದೀವಿ. ಕೇಳ್ಕೊಂಡ ತಕ್ಷಣ ಈಗ ಯಾರೋ ನಮ್ಮ ಕೈಗೆ ಒಂದು ಎಲ್ಲೋ ಒಂದು ಧ್ಯಾನಕ್ಕೆ ಬಂದಾಗ ಯಾರೋ ನಿಮ್ಮ ಕೈಗೆ ಒಂದು 10 lakhs ಕೊಟ್ಟರು ಅಂತ ಇಟ್ಕೊಳ್ಳಿ. ನೀವು ಮೊದಲು ಏನು ಮಾಡ್ತೀರಿ? ಎಲ್ಲರ ಹತ್ರ ಮಾತಾಡಿಕೊಂಡು ಹಾಯ್ ಬಾಯ್ ಹೇಳ್ಕೊಂಡು, ಫೋನ್ ಮಾಡಿಕೊಂಡು, ಅಲ್ಲಿ ಟೀ ಕುಡ್ಕೊಂಡು, ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ? ಇಲ್ಲ. ಫಸ್ಟು ನೀವು 10 lakhsನ ಎಷ್ಟು ಬೇಗ ಸೆಕ್ಯೂರ್ ಮಾಡಲಿಕ್ಕಾಗುತ್ತೋ, ಎಲ್ಲಿ ಸೆಕ್ಯೂರ್ ಆಗಿ ಇಡಲಿಕ್ಕಾಗುತ್ತೋ ಅಂಥ ಒಂದು ಜಾಗ ನೋಡಿ ಅದನ್ನು ಫಸ್ಟು ಆ ಕೆಲಸ ಮುಗಿಸ್ತೀರಿ. ಮುಗಿಸಿದ ಮೇಲೂ ನಿಮ್ಮ ಗಮನ ಎಲ್ಲಿರುತ್ತೆ ಅಂದರೆ ಅಲ್ಲೇ ಇರುತ್ತೆ. ಮುಗಿಸಿದ ತಕ್ಷಣ ಗಮನ ಹೋಗೋದಿಲ್ಲ, ಗಮನ ಅಲ್ಲೇ ಇರುತ್ತೆ. ಅದು ನಮ್ಮ ಗಮನ ಎಲ್ಲಿದೆ ಅಲ್ವಾ? ಈಗ ನಿನ್ನೆ ವಿಷಯ ಸುಮಾರು ಕೇಳಿಸ್ಕೊಂಡ್ವಿ, ಇವತ್ತಿಷ್ಟು ಹೊತ್ತಾಯಿತು, 24 hours ಮುಗಿದೋಯ್ತು. ನಮ್ಮ ಗಮನ ಈಗ ನಿನ್ನೆ ಕೇಳಿಸ್ಕೊಂಡ ಆ ಒಂದು ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದೆಯಾ? ಅಲ್ಲಿಂದ ನಿಧಾನ ಸ್ಲೋಲಿ ವಿ ಆರ್ ಡ್ರಿಫ್ಟಿಂಗ್, ಜಾರಿ ಹೋಗ್ತಾ ಇದ್ದೀವ ಬೇರೆ ಸಬ್ಜೆಕ್ಟಿಗೆ, ಬೇರೆ ಕಡೆಗೆ. ಥಿಂಕ್ ಮಾಡಿ ನೋಡಿ. ಓಕೆ, ನಿಲ್ಲಿಸೋಣ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ರೆ ಮಾತ್ರನೇ ಸಾಲದು, ನಾವು ಅದನ್ನು ಅನುಸರಿಸುವ ಆ ಲೆವೆಲ್ಗೆ ಬರಬೇಕು, ಆ ಸ್ಟೇಜ್ಗೆ ಬರಬೇಕು. ದೇವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮಿಂದ. ಎವ್ರಿ ಡೇ ಬರೋದು, ವಾಕ್ಯ ಕೇಳಿಸ್ಕೊಳ್ಳೋದು ಆನ್ಲೈನಲ್ಲಿ ಆಫ್ಲೈನಲ್ಲಿ, ಇಟ್ ಈಸ್ ಗುಡ್, ಬಟ್ ಇಟ್ ಈಸ್ ಗುಡ್ ಫಾರ್ ನಥಿಂಗ್. ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆ ಥರ ಆಗಬಾರ್ದು. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ರಿಸಲ್ಟ್. ನಾವು ಎಷ್ಟು ದಿನ ಕೇಳಿಸ್ಕೊಂಡ್ವಿ ಅಲ್ಲ, ಎಷ್ಟು ನೋಟ್ ಮಾಡ್ಕೊಂಡ್ವಿ ಅಲ್ಲ, ಎಷ್ಟು ಅನುಸರಣೆ ಮಾಡಿದ್ವಿ ಅದಕ್ಕೆ ಬೆಲೆ. ಅನುಸರಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾಕ್ಯಗಳು ದೇವರು ನಮಗೆ ಬೋಧನೆ ಮಾಡಿಲ್ಲ. ನಿನ್ನೆ ಕೂಡ ನಾವು ಕೇಳಿಸ್ಕೊಂಡ್ವಿ, ನಮಗೆ ಅರ್ಥ ಆಗದೇ ಇರೋವಂಥದ್ದು ಅಲ್ಲ, ಅನುಸರಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಲ್ಲ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ವಿ ಕ್ಯಾನ್ ಒಬೇ ಇಟ್. ಹಾಗಾದರೆ ದೇವರಾಗಿ ಹೇಳಿದ ಮೇಲೆ ಅದು 100% ಟ್ರೂ. If I am not able to do that, means that is not happening in my life, means something is wrong in me. ಅದೇನೊಂದು ಕಂಡು ಹಿಡಿಬೇಕು, ಕಂಡು ಹಿಡಿದದನ್ನು ಸರಿ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ನಮ್ಮನ್ನು ಆ ರಕ್ಷಣೆ ಮಾಡುವಂಥ ಆ ಕಾರ್ಯ ಅಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಿಕ್ಕಾಗಲ್ಲ. ವಿ ಕೆನಾಟ್ ಸೇವ್ ಬೈ ಅವರ್ ಸೆಲ್ಸ್. ದಟ್ ಈಸ್ ದ ವರ್ಕ್ ಆಫ್ ಗಾಡ್ಸ್ ವರ್ಡ್, ಜೀಸಸ್ ಕ್ರೈಸ್ಟ್. ಆದರೆ ನಮ್ಮ ಸಹಕಾರ ಇಲ್ಲದೆ, ನಮ್ಮ ಸಮರ್ಪಣೆ ಇಲ್ಲದೆ ಏನೂ ಆಗಲ್ಲ.
ಒಂದು ವೇಳೆ ನಮ್ಮ ಸಹಕಾರ ಸಮರ್ಪಣೆ ಏನೂ ಇಲ್ಲದೆ ಮಾಡೋದಾಗಿದ್ದರೆ ದೇವರು ಎಲ್ಲರ ಜೀವನದಲ್ಲೂ ಮಾಡಿಬಿಡ್ಬೋದಾಗಿತ್ತು ಈಸಿಯಾಗಿ. ಅದಾಗೋದಿಲ್ಲ, ಆ ರೀತಿ ಸಿಸ್ಟಮ್ ಇಲ್ಲ ಅಂತಲೇ ದೇವರು ಈ ಪತ್ರಿಕೆಗಳನ್ನೆಲ್ಲ ಕೊಟ್ಟಿರೋದು ಮತ್ತು ದೇವರ ವಾಕ್ಯದ ಉಪದೇಶ ನಮಗೆ ಕೊಡ್ತಾ ಇರೋದು, ಪವಿತ್ರಾತ್ಮರನ್ನ ಕೊಟ್ಟಿರೋದು, ಎಚ್ಚರಿಕೆ ಮಾತುಗಳನ್ನ ಕೊಟ್ಟಿರೋದು, ಪ್ರತಿಯೊಂದನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಕಡೆದಾಗ ಒಂದು ವಾಕ್ಯ ಓದಿ ನಿಲ್ಲಿಸೋಣ. ಹಿಬ್ರಿಯ 2:1 ಲಾಸ್ಟ್ ವರ್ಡ್ ಆಫ್ ಟುಡೇ. Hebrews chapter 2 verse 1. Therefore, we must pay greater attention to what we have heard, so that we do not drift away from it. ಆದ್ದರಿಂದಲೇ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗದ ಹಾಗೆ ನಾವು ಕೇಳಿರುವ ಸತ್ಯಗಳಿಗೆ ಅದಕ್ಕೆ ಕಚ್ಕೊಂಡಿರ್ಬೇಕು ಯಾವಾಗಲೂ. we must pay greater attention. We must pay. We are paying very lesser attention now. Not even paying any attention, I think. So therefore we must pay greater attention to what we have heard or hearing now, so that we do not drift away from it. Why we are drifting away? Not paying attention. We are not paying greater attention. We are not giving the priority to the word of God. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಅದರಿಂದ ಒಂದು ಒಳ್ಳೆ ರಿಪೆಂಟ್ ಆಗೋಣ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಬದುಕು ಒಂದು ಡಿಸೈಡ್ ಮಾಡೋಣ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂತಹ ಈ ಒಂದು ಆತ್ಮಿಕ ಆಲೋಚನೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವು ವಂಚನೆಗೊಳಗಾಗದ ಹಾಗೆ ಜೀವಿಸಲು ಬೇಕಾದಂತಹ ಸತ್ಯದ ಅರಿವನ್ನು ಈ ದಿನ ನಮಗೆ ನೀವು ಕೊಟ್ಟಿದ್ದೀರಿ ಕರ್ತನೆ. ನೀವು ನಮಗೆ ಕೊಟ್ಟಂಥ ಈ ಸತ್ಯದ ಅರಿವು ಅಮೂಲ್ಯವಾದುದು ಎಂದು ಪರಿಗಣಿಸಿ ನಮ್ಮ ಹೃದಯದಲ್ಲಿ ನಮ್ರತೆಯಿಂದ ಅದನ್ನು ಪ್ರತಿದಿನ ಅದನ್ನು ವೆಲ್ಕಮ್ ಮಾಡಿ ಅದನ್ನು ಸ್ವೀಕರಿಸಿ ಜೀವಿಸಲು ಬೇಕಾದ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಅಪ್ಪ. ಪಿತನೆ, ಇಂದು ಈ ವಾಕ್ಯವನ್ನು ಆಲಿಸಿರುವ ನಮ್ಮೆಲ್ಲರ ಹೃದಯಗಳಲ್ಲಿಯೂ ಕೂಡ ಒಂದು ಹೊಸ ಉಜ್ಜೀವನ ಉಂಟಾಗಲಿ ಅಪ್ಪ, ಹೊಸ ತೀರ್ಮಾನಗಳು ಉಂಟಾಗಲಿ ಅಪ್ಪ. ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ಸ್ಥಿರವಾದ ತೀರ್ಮಾನಗಳಾಗಲಿ ಅಪ್ಪ. ಅದರಲ್ಲಿ ದೃಢವಾಗಿ ನಿಲ್ಲಲು ಬೇಕಾದ ಆತ್ಮನ ಬಲದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ ವಂದನೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು Jesus. Praise you Jesus. Hallelujah. ಪಿತನೇ, ನೀವು ಕೊಟ್ಟಂತಹ ಎಲ್ಲ ಆಧ್ಯಾತ್ಮಿಕ ವರದಾನಗಳಿಗಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.